ನೋಡಿ, ಮಕ್ಕಳು ಹೋಮ್ವರ್ಕ್ ಮಾಡಲಿಲ್ಲ ಅಂತಂದರೆ ಶಿಕ್ಷಕರು ತಿಳಿ ಹೇಳುವಂತಹ ಕೆಲಸವನ್ನು ಮಾಡಬೇಕು. ಈ ಬಾರಿ ಹೋಮ್ವರ್ಕ್ ಮಾಡಿಲ್ಲ ಅಲ್ವಾ, ಮುಂದಿನ ಬಾರಿ ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕು ಮಕ್ಕಳ ಅಂತ ಹೇಳಿ ಶಿಕ್ಷಕರು ತಾಳ್ಮೆಯಿಂದ ಮಕ್ಕಳನ್ನು ತಿದ್ದುವಂತಹ ಕೆಲಸವನ್ನು ಮಾಡಬೇಕು. ಆದರೆ ಶಿಕ್ಷಕರು ವರ್ತಿಸಿರುವಂತಹ ರೀತಿಯನ್ನು ನೋಡ್ತಾ ಇದ್ದರೆ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕಾ ನಾವು ಪೇರೆಂಟ್ಸ್ಗಳು ಅನ್ನುವಂತಹ ಪ್ರಶ್ನೆಗಳು ಮೂಡುವಂತಹ ಲಕ್ಷಣಗಳು ಆಗಬಾರದು. ಶಿಕ್ಷಕರು ಆ ರೀತಿಯಾಗಿ ವರ್ತನೆ ಮಾಡಬಾರದು. ನೋಡಿ, ಹೋಮ್ವರ್ಕ್ ಮಾಡದೇ ಇರೋದಕ್ಕೆ ಕೆನ್ನೆಗೆ ಬಾರಿಸಿದ್ದಾರೆ ಶಿಕ್ಷಕಿಯೋರ್ವರು. ಆ ಮಗುವಿನ ಪರಿಸ್ಥಿತಿ ಏನಾಯಿತು, ಡೀಟೇಲ್ಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ವರ್ಕ್ ಮಾಡದೇ ಇರೋದಕ್ಕೆ ಕೆನ್ನೆಗೆ ಬಾರಿಸಿದ್ದಾರೆ ಶಿಕ್ಷಕಿಯೋರ್ವರು. ಟೀಚರ್ ಕೆನ್ನೆಗೆ ಬಾರಿಸಿದ್ದಕ್ಕೆ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಶಿಕ್ಷಕಿಯ ವರ್ತನೆಯನ್ನ. ಹೊಡಿರಿ ಶಿಕ್ಷಕರು, ಆದರೆ ಯಾವ ಭಾಗಕ್ಕೆ, ಕೈಗೆ ಹೊಡಿರಿ ಅಥವಾ ಕಾಲಿಗೆ ಹೊಡಿರಿ ಅಥವಾ ಬುದ್ಧಿಯನ್ನ ಹೇಳಿ. ಸಣ್ಣ ಮಕ್ಕಳು ತಿಳಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ತವೆ. ಹೋಮ್ವರ್ಕ್ ಮಾಡಲಿಲ್ವಾ ಹೇಳಿ, ಹೋಮ್ವರ್ಕ್ ಮಾಡಬೇಕಪ್ಪ, ನೀನು ಹೋಮ್ವರ್ಕ್ ಮಾಡಲಿಲ್ಲ ಅಂದರೆ ಮುಂದಿನ ಭವಿಷ್ಯ ಈ ಥರ ಆಗತ್ತೆ, ಜಾಣ ಅಲ್ವಾ ಅಂತ ಹೇಳಿ ಶಿಕ್ಷಕರು ತಾಳ್ಮೆಯಿಂದ ವರ್ತಿಸಬೇಕು ಶಾಲೆಯಲ್ಲಿ. ಅದನ್ನು ಬಿಟ್ಟು ಕೆನ್ನೆಗೆ ಬಾರಿಸಿದ್ರೆ ಕೆನ್ನೆಯಲ್ಲೇ ಜೀವ ಇರುತ್ತೆ ಅನ್ನೋದು ಶಿಕ್ಷಕರಿಗೆ ಅರಿವಿದೆ. ಓದಿರ್ತೀರಿ ನೀವು ಕೂಡ. ಮಿನಿಮಮ್ ಕಾಮನ್ ಸೆನ್ಸ್ ಇಟ್ಕೊಳ್ಳಿಲ್ಲ ಅಂದರೆ ಶಿಕ್ಷಕರು ಹೇಗೆ, ಈಗ ಒಂದು ಜೀವ ಹೋಗಿದೆ, ಮಗುವಿನ ಜೀವ ಹೋಗಿದೆ, ಹೆತ್ತು ಹೊತ್ತು ಕಷ್ಟ ಸುಖ ಎಲ್ಲವನ್ನೂ ಕೂಡ ಮರೆತು ಆ ಮಕ್ಕಳನ್ನು ಎಷ್ಟು ಲಾಲನೆ ಪಾಲನೆ ಮಾಡಿ ಪೋಷಕರು ಬಹಳಷ್ಟು ಆಸೆ ಕನಸುಗಳನ್ನು ಇಟ್ಕೊಂಡು ಶಾಲೆಗೆ ಕಳಿಸಿರ್ತಾರೆ. ಆದರೆ ಶಿಕ್ಷಕರು ತಾಳ್ಮೆಯಿಂದ ವರ್ತಿಸದೆ ಈ ರೀತಿಯಾಗಿ ವರ್ತಿಸಿದ್ದಕ್ಕೆ ಪಾಪ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ. ವಿಶಾಖಪಟ್ಟಣದ ಖಾಸಗಿ ಶಾಲೆಯಲ್ಲಾಗಿರುವಂತಹ ಘಟನೆ ಇದು. ಶಿಕ್ಷಕಿ ಹೊಡೆಯುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಟೀಚರ್ ಹೊಡೆದಿದ್ದಕ್ಕೆ ಆಕೆಯ ಮೇಲೆಯೇ ಮಗು ಬಿದ್ದಿದೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ತಕ್ಷಣ ಆಸ್ಪತ್ರೆಗೆ ಕೂಡ ಸೇರಿಸಿದ್ದಾರೆ. ಆದರೆ ಮಗು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದೆ. ಮಕ್ಕಳು ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿವಾದ ಹೇಳುವಂತಹ ಶಿಕ್ಷಕರು ಹೊಡೆದು ಬಡಿದು ಈ ರೀತಿಯಾಗಿ ಆ ಮಗು ಸಾವನ್ನಪ್ಪೋದಕ್ಕೆ ಕಾರಣ ಆಗ್ತೀರಾ ಅಂತಂದರೆ ನೀವು ಆ ಒಂದು ಏನು ಕರ್ತವ್ಯಕ್ಕೆ ಮಾಡ್ತಾ ಇರುವಂತಹ ಮಹಾ ಮೋಸ, ಅಥವಾ ನೀವು ಶಿಕ್ಷಕರ ಆಗೋದಕ್ಕೆ ಅರ್ಹರಲ್ವೇ ಅಲ್ಲ. ಸಣ್ಣ ಪುಟ್ಟ ಮಕ್ಕಳ ಮೇಲೆ ನೀವು ಕೈ ಮಾಡ್ತೀರಿ ಅಂತಂದರೆ ಹೊಡಿರಿ, ಕೈ ಮೇಲೆ ಹೊಡಿರಿ, ಕಾಲ್ ಮೇಲೆ ಹೊಡಿರಿ. ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ, ಶಿಕ್ಷಕರು ಹೇಳೋದನ್ನು ಕೇಳಿಸ್ಕೊಳ್ತಾರೆ, ಶಿಕ್ಷಕರು ಕಲಿಸಿದ್ದನ್ನು ಕಲಿಯುವಂತಹ ಒಂದು ಸಾಮರ್ಥ್ಯ ಇರುತ್ತೆ. ಪುಟ್ಟ ಮಕ್ಕಳ ಮೇಲೆ ನೀವು ಈ ರೀತಿಯಾಗಿ ಹಲ್ಲೆ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೂ ಕೂಡ ಹೀಗೆ ನೀವು ವರ್ತಿಸ್ತೀರಾ? ಖಾಸಗಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೇಳ್ತಾರೆ ಖಾಸಗಿ ಶಾಲೆಯ ಮುಖ್ಯೋಪಾಧ್ಯಾಯರು, ಮಕ್ಕಳ ಮೇಲೆ ನಾವು ಹಲ್ಲೆ ಮಾಡೋದಿಲ್ಲ, ಕೈ ಮಾಡೋದಿಲ್ಲ, ಬರೀ ತಿಳಿ ಹೇಳ್ತೀವಿ ಮೇಡಮ್ ಅಂತ ಹೇಳಿ ಕಳಿಸ್ತಾರೆ. ಬಟ್ ಆದರೆ ಈಗ ನೋಡಿ, ಶಿಕ್ಷಕಿ ನಡೆದುಕೊಂಡಿರುವಂತಹ ರೀತಿಗೆ ಮಗು ಯಾವ ರೀತಿಯಾಗಿ ಸಾವನ್ನಪ್ಪಿದೆ ಅನ್ನೋದನ್ನ, ಹೋದ ಜೀವ ಈಗ ನೀವು ವಾಪಸ್ ತಂದ್ಕೊಡೋದಕ್ಕಾಗತ್ತಾ? ಮಗು ಮಣ್ಣು ಸೇರಿದೆ, ನೀವು ವಾಪಸ್ ತಂದ್ಕೊಡ್ತೀರಾ ಆ ಮಗುವನ್ನ? ಹೊಡೆಯುವ ಮುನ್ನ 100 ಬಾರಿ ಯೋಚನೆ ಮಾಡಿ. ಮಕ್ಕಳು ತುಂಬ ಸೂಕ್ಷ್ಮವಾಗಿರ್ತಾರೆ. ಕೆಲ ಮಕ್ಕಳು, ಎಲ್ಲ ಮಕ್ಕಳು ಅಂತಲ್ಲ, ಯಾವುದೇ ಮಕ್ಕಳ ಮೇಲೆ ನೀವು ಕೈ ಮಾಡುವಂತಹ ಸಂದರ್ಭದಲ್ಲಿ 100 ಬಾರಿ ಯೋಚನೆ ಮಾಡಿ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ನೀವೊಂದು ಆ ಒಂದು ಸ್ಥಾನಕ್ಕೆ ಅರ್ಹರಲ್ವೇ ಅಲ್ಲ. ದಯವಿಟ್ಟು ನೀವು ಆ ಶಿಕ್ಷಕಿ ಜಾಗಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗ್ಬಿಡಿ, ಅಥವಾ ನೀವು ಆ ಕೆಲಸವನ್ನೇ ಬಿಟ್ಬಿಡಿ, ಬೇರೆ ಏನಾದರೂ ಕೆಲಸ ಹುಡ್ಕೊಂಡು ಹೋಗ್ಬಿಡಿ. ಈಗ ಆ ಜೀವ ಹೋಗಿದೆ, ನಿಮ್ಮನ್ನು ಒಳಗಡೆ ಹಾಕ್ತಾರೆ.
ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳ ಪರಿಸ್ಥಿತಿ ಏನು ಯೋಚನೆ ಮಾಡಬೇಕಲ್ವಾ? ಕೈ ಮಾಡೋ ಮುನ್ನ ಈಗ ಜೀವ ಹೋಗಿದೆ, ಆ ಪೋಷಕರಿಗೆ ಏನು ಹೇಳ್ತೀರಿ? ಶಾಲಾ ಆಡಳಿತದವರು ಏನು ಹೇಳ್ತಾರೆ? ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂತಹ ಮುಖ್ಯೋಪಾಧ್ಯಾಯರು ಏನು ಹೇಳ್ತಾರೆ? ಹೋದ ಜೀವ ವಾಪಸ್ ಕೊಡ್ತೀರಾ? ಇಷ್ಟು ಲಕ್ಷ ಅಷ್ಟು ಲಕ್ಷ ಅಂತ ಹೇಳಿ ಕೊಟ್ಬಿಟ್ಟು ಕೈ ತೊಳ್ಕೊಂಡು ಬಿಡ್ತೀರಿ. ಬಟ್ ಆದರೆ ಒಂದು ಜೀವ ಹೋಗುವ ಮುನ್ನ ಯೋಚನೆ ಮಾಡಬೇಕು. ಕೈ ಮೇಲೆ ಹೊಡೀರಿ, ಬೇಡ ಅಂತ ಹೇಳಲ್ಲ. ನೋಡಿ, ಆ ಮಗು ಪಾಪ ಕಂದಮ್ಮ ಅಯ್ಯೋ ಅನಿಸುತ್ತೆ ನೋಡಿದಾಗ, ಮನಸ್ಸಿಗೆ ಭಾಳ ನೋವಾಗತ್ತೆ. ಇಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ ಹೃದಯ ಭಾರ ಆಗತ್ತೆ. ಪುಟ್ ಪುಟ್ಟ ಮಕ್ಕಳು ಹೋಮ್ವರ್ಕ್ ಮಾಡಿಲ್ಲ ಅಂತಂದರೆ, ಹೋಮ್ವರ್ಕ್ ಮಾಡಿ ಮಕ್ಕಳ ಜಾಣ ಮಕ್ಕಳಲ್ವಾ? ಒಳ್ಳೆ ಮಕ್ಕಳಾಗಬೇಕು ಅಂತಂದರೆ, ಒಳ್ಳೆ ಭವಿಷ್ಯ ಬೇಕು ಅಂತಂದರೆ ಚೆನ್ನಾಗಿ ಹೋಮ್ವರ್ಕ್ ಬರಿಬೇಕು ಅಂತ ಹೇಳಬೇಕು. ದಿನಂಪ್ರತಿ ಹೋಮ್ವರ್ಕ್ ಮಾಡ್ತಾನೇ ಇಲ್ವಾ ಮಕ್ಕಳು? ಪೋಷಕರನ್ನು ಕರೆಸಿ, ಮಕ್ಕಳು ಹೋಮ್ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಹೇಳಿ ಹೋಮ್ವರ್ಕ್ ಬರ್ಕೊಂಡು ಬರುವಂತೆ ನೀವು ತಾಕೀತು ಮಾಡಿ. ಅದನ್ನು ಬಿಟ್ಟು ದಯವಿಟ್ಟು ಯಾವ ಶಿಕ್ಷಕರು ಮಕ್ಕಳ ಮೇಲೆ ಕೈಯನ್ನು ಮಾಡೋಕ್ಕೆ ಹೋಗಬೇಡಿ. ಅದು ಕೆನ್ನೆ ಭಾಗಕ್ಕೆ, ಸೂಕ್ಷ್ಮವಾದಂತಹ ಭಾಗಕ್ಕೆ ಹೊಡಿರಿ. ಕೈ ಮೇಲೆ, ಕಾಲ ಮೇಲೆ ಹೊಡಿರಿ. ಜೋರಾಗಿ ಬೀಳುವ ರೀತಿಯಾಗಿ ಹೊಡಿಬೇಡಿ. ಮಕ್ಕಳಿಗೆ ಹೇಳಿದರೆ ಅರ್ಥ ಮಾಡ್ಕೊಳ್ತವೆ. ದಯವಿಟ್ಟು ಶಿಕ್ಷಕರಲ್ಲೂ ಮನವಿ, ಈ ರೀತಿಯಾಗಿ ಹಲ್ಲೆ ಮಾಡೋದಕ್ಕೆ ಮಾತ್ರ ಹೋಗಬೇಡಿ.